ಸಮಯಸಾರ ಭಾಗ 22 ಸಮಯಸಾರ ಭಾಗ 22 ಶ್ರೀ ಋಷಭನಾಥರಿಂದ ವರ್ಧಮಾನರವರೆಗೆ 24 ತೀರ್ಥಂಕರರಿಗೆ ಜಯವಾಗಲಿ. ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ. ಈಗ ನೀವು ಸಮಯಸಾರವನ್ನು ಭಾಗ 22ರಲ್ಲಿ ಕೇಳ್ತಾ ಇದ್ದೀರಿ. 21 ಭಾಗಗಳು ಹಿಂದೆ ಮುಗಿದೋಗಿದ್ದಾವೆ. ಅದನ್ನು ಕೇಳ್ಕೊಬರ್ರಿ. ನೇರವಾಗಿ ಇದನ್ನು ಕೇಳೋದ್ರಿಂದ ಏನು ಗೊತ್ತಾಗೋದಿಲ್ಲ. ಈಗ ನಡೀತಿದೆ ಭಾಗ 22. ಪ್ರಶ್ನೆ ಈಗ 326. ವರ್ಣ ಆದಿಗಳಿಂದ ಪ್ರಾರಂಭವಾಗಿ ಗುಣಸ್ಥಾನಗಳವರೆಗಿನ ಭಾವಗಳು ಯಾವ ದ್ರವ್ಯದ್ದು ಇದೆ? ಇದಕ್ಕೆ ಉತ್ತರ, ಈ ವರ್ಣ ಆದಿಗಳಿಂದ ಹಿಡಿದು ಗುಣಸ್ಥಾನದವರೆಗೆ ಯಾವ ಯಾವ ಭಾವಗಳು ಇವೆ ಅವು ಎಲ್ಲವನ್ನು ಒಂದು ಪುದ್ಗಲ ದ್ರವ್ಯದ ರಚನೆ ಎಂದು ತಿಳಿದುಕೊಳ್ಳಿರಿ. ಅದಕ್ಕಾಗಿ ಈ ಭಾವಗಳು ಪುದ್ಗಲಮಯವೇ ಆಗಿರಲಿ, ಆತ್ಮ ಆಗದೇ ಇರಲಿ. ಏಕೆಂದರೆ ಆತ್ಮನಂತೂ ವಿಜ್ಞಾನಘನನಾಗಿದ್ದಾನೆ, ಜ್ಞಾನದ ಪುಂಜನಾಗಿದ್ದಾನೆ. ಅದಕ್ಕಾಗಿ ಅವನು ಈ ವರ್ಣ ಮೊದಲಾದ ಭಾವಗಳಿಂದ ಬೇರೆಯಾಗಿಯೇ ಇದ್ದಾನೆ. ಪ್ರಶ್ನೆ 327. ಜ್ಞಾನಘನ ಆತ್ಮನ ಹೊರತು ಅನ್ಯ ಭಾವಗಳಿಗೆ ಜೀವ ಎನ್ನುವುದು ಯಾವ ನಯದ ವಿಷಯ ಇದೆ? ಇದಕ್ಕೆ ಉತ್ತರವಾಗಿ ಆಚಾರ್ಯ ಶ್ರೀ ಕುಂದಗುಂದರು ಜೀವಾಧಿಕಾರದ 67ನೇ ಘಾತ ಸಂಖ್ಯೆಯನ್ನು ಹೇಳಲಿದ್ದಾರೆ. ಕೇಳಿರಿ. ಪಜ್ಜತ್ತಾಜೆ ಸುಹುಮ ಭಾದರ ಯ ಜೇ ಜೀವಾ ದೇಹ ಸ ಜೀವ ಸಣ್ಣ ಸುತ್ತೇ ವ್ಯವಹಾರದೋ ಉತ್ತ. ಈಗ ಈ ಗಾಥೆಯ ಅರ್ಥವನ್ನು ಹೇಳುತ್ತಾರೆ. ಕೇಳಿರಿ. ಅಂದರೆ ಈ ಯಾವುದು ಪರ್ಯಾಪ್ತ, ಅಪರ್ಯಾಪ್ತ ಮತ್ತು ಸೂಕ್ಷ್ಮ ಮತ್ತು ಬಾದರ ಮೊದಲಾಗಿ ಅವೆಲ್ಲವೂ ಶರೀರದ ಜೀವ ಸಂಜ್ಞೆಗಳೆಂದು ಹೇಳಿದೆ. ಅವೆಲ್ಲವನ್ನು ಸೂತ್ರದಲ್ಲಿ ವ್ಯವಹಾರದಿಂದಲೇ ಹೇಳಲಾಗಿದೆ. ಹೀಗಂತೇಳಿ ಆಚಾರ್ಯರು ಅದರ ಅರ್ಥವನ್ನು ಹೇಳಿದರು. ಇನ್ನು ಮುಂದೆ ನೋಡೋಣ. ಪ್ರಶ್ನೆ 328. ವರ್ಣ ಆದಿ ಗುಣಗಳಿಂದ ಕೂಡಿದ ಶರೀರವನ್ನೇ ಜೀವನು ಎನ್ನುವವರಿಗೆ ಇಲ್ಲಿ ಆಚಾರ್ಯರು ಅಂದರೆ ಗುರುಗಳ ಉಪದೇಶ ಏನು ಇದೆ? ಅಂದರೆ ಪ್ರಶ್ನೆ ನಿಮ್ಗೆ ಅರ್ಥ ಆಯ್ತಪ್ಪ. ಅಂದರೆ ವರ್ಣ ಆದಿ ಗುಣಗಳನ್ನೇ ಅಂದರೆ ಅದರಿಂದ ಕೂಡಿದ ಶರೀರವನ್ನೇ ಜೀವ ಎನ್ನುವವರಿಗೆ ಗುರುಗಳ ಉಪದೇಶ ಏನು ಇದೆ ಅನ್ನೋದು ವಿಷಯ ಇಲ್ಲೀಗ. ಉತ್ತರ ಕೇಳಿರಿ. ಬಾದರ, ಸೂಕ್ಷ್ಮ, ಏಕೇಂದ್ರಿಯ, ದ್ವಿಇಂದ್ರಿಯ, ತ್ರಿಇಂದ್ರಿಯ, ಚತುರಿಂದ್ರಿಯ, ಪಂಚೇಂದ್ರಿಯ, ಪರ್ಯಾಪ್ತ, ಅಪರ್ಯಾಪ್ತ ಈ ಶರೀರದ ಸಂಜ್ಞೆಗಳನ್ನು ಅಂದರೆ ಹೆಸರುಗಳನ್ನು ಸೂತ್ರದಲ್ಲಿ ಜೀವ ಸಂಜ್ಞೆಯ ರೂಪವಾಗಿ ಹೇಳಲಾಗಿದೆ. ಅದು ಪರಪ್ರಸಿದ್ಧಿಯ ಕಾರಣದಿಂದ ಅಂದರೆ ತುಪ್ಪದ ಕೊಡದ ಹಾಗೆ ವ್ಯವಹಾರ ಇದೆ. ಏಕೆಂದರೆ ಆ ವ್ಯವಹಾರವು ಅಪ್ರಯೋಜನಕರವಿದೆ, ಅಂದರೆ ಅಪ್ರಯೋಜನಜನಕ ಇದೆ. ಅದು ಎಂದರೆ ಅದರಲ್ಲಿ ಪ್ರಯೋಜನಭೂತವಾದ ವಸ್ತು ಇಲ್ಲ. ಇದೇ ಮಾತನ್ನು ಸ್ಪಷ್ಟವಾಗಿ ಹೇಳುತ್ತಾರೆ. ಹೇಗೆ ಯಾವುದೋ ಒಬ್ಬ ಪುರುಷನಿಗೆ ಹುಟ್ಟಿದಂದಿನಿಂದ ಹಿಡಿದು ಕೇವಲ ತುಪ್ಪದ ಕೊಡವೇ ಪ್ರಸಿದ್ಧಿ ಅಂದರೆ ತಿಳುವಳಿಕೆಯಲ್ಲಿ ಇದೆ. ಅದನ್ನು ಹೊರತುಪಡಿಸಿ ಅವನು ಬೇರೆ ಕೊಡವನ್ನು ತಿಳಿಯದೇ ಇದ್ದರೆ ಅವನಿಗೆ ತಿಳಿಸಿಕೊಡುವುದಕ್ಕೋಸ್ಕರ ಯಾವ ಪ್ರಕಾರ ಈ ತುಪ್ಪದ ಕೊಡವಾಗಿದೆ ಅದು ಮಣ್ಣಿನಿಂದ ಆದುದಾಗಿದೆ, ತುಪ್ಪದಿಂದ ಆದುದಲ್ಲ ಎಂದು ತಿಳಿಸಿಕೊಡುವವನಿಂದ ಕೊಡದಲ್ಲಿ ತುಪ್ಪದ ಕೊಡದ ವ್ಯವಹಾರ ಮಾಡಲಾಗುತ್ತದೆ ಅಲ್ಲವೇ? ಏಕೆಂದರೆ ಆ ಮನುಷ್ಯನಿಗೆ ತುಪ್ಪದ ಕೊಡವೇ ಪ್ರಸಿದ್ಧ ಅಂದರೆ ತಿಳುವಳಿಕೆಯಲ್ಲಿ ಇದೆ. ಇದೇ ಪ್ರಕಾರವಾಗಿ ಈ ಅಜ್ಞಾನಿ ಜನರಿಗೆ ಅನಾದಿ ಸಂಸಾರದಿಂದ ಹಿಡಿದು ಈ ಅಶುದ್ಧ ಜೀವವೇ ಪ್ರಸಿದ್ಧ ಇದೆ. ಅವರು ಶುದ್ಧ ಜೀವವನ್ನು ತಿಳಿಯುವುದಿಲ್ಲ. ಅವರಿಗೆ ತಿಳಿಸುವುದಕ್ಕೋಸ್ಕರವಾಗಿ ಅಂದರೆ ಜ್ಞಾನ ಮಾಡಿಸುವ ಸಲುವಾಗಿ ಯಾವ ಈ ವರ್ಣಾದಿಮಾನ ಜೀವವಿದೆಯೇ ಅದು ಜ್ಞಾನಮಯವಾಗಿದೆ, ವರ್ಣಾದಿಮಯವಾಗಿಲ್ಲ. ಹೀಗೆ ಜೀವದಲ್ಲಿ ವರ್ಣ ಆದಿ ಮಾನ ಏನಿದವು ನೋಡು ಅದು ವ್ಯವಹಾರ ಮಾಡಲಾಗಿದೆ. ಏಕೆಂದರೆ ಆ ಅಜ್ಞಾನಿಯಾದ ಜನಕ್ಕೆ ವರ್ಣಾದಿಮಾನ ಜೀವವೇ ಪ್ರಸಿದ್ಧ ಇದೆ, ಅದೇ ತಿಳುವಳಿಕೆಯಲ್ಲಿ ಬರ್ತದೆ. ಆದ್ದರಿಂದ ಹೀಗೆ ತಿಳಿಸಲಾಗಿದೆ ಅಷ್ಟೇ.
ಪ್ರಶ್ನೆ 329. ಮಣ್ಣಿನಿಂದ ಉತ್ಪತ್ತಿಯಾದ ಕೊಡವನ್ನು ತುಪ್ಪದ ಕೊಡ ಎಂದು ಹೇಗೆ ಹೇಳಲಾಗುತ್ತದೆ? ಉತ್ತರ: ಕೊಡ ಅಥವಾ ಗಡಿಗೆಯು ಮಣ್ಣಿನಿಂದಲೇ ತಯಾರಾಗಿದೆ, ಸರಿಯಿದೆ. ಆದರೆ ಅದರ ಒಳಗೆ ತುಪ್ಪವನ್ನು ತುಂಬಿಸಿ ಇಡಲಾಗಿದೆ. ವ್ಯವಹಾರದಲ್ಲಿ ತುಪ್ಪದ ಕೊಡವನ್ನು ತೆಗೆದುಕೊಂಡು ಬಾ, ಅಥವಾ ಅಲ್ಲಿ ನೋಡು ತುಪ್ಪದ ಗಡಿಗೆ ಇದೆ, ಅದನ್ನು ತೆಗೆದುಕೊಂಡು ಬಾ, ಇಲ್ವಾ ಆ ಗಡಿಗೆಯಿಂದ ಅದರಿಂದ ನಿನಗೆ ಎಷ್ಟು ಬೇಕಾದಷ್ಟು ತುಪ್ಪ ತೆಗೆದುಕೊಂಡು ಹೋಗು ಎಂದು ಹೇಳಲಾಗುತ್ತದೆ. ಅದೇ ರೀತಿ ಶರೀರದಲ್ಲಿ ಕೂಡಿಕೊಂಡ ಆತ್ಮನನ್ನು ತಿಳಿಯದ ಜನರು ಶರೀರದ ಅವಸ್ಥೆಗಳನ್ನೇ ಆತ್ಮನೆಂದು ತಿಳಿಯುತ್ತಾರೆ, ಅಲ್ಲವೇ? ಇದು ಸರಳವಾಗಿ ನಿಮಗೆ ಗೊತ್ತಾಗ್ತದೆ ಅಂತ ಕಾಣ್ತದಲ್ಲ. ಈ ವಿಷಯ ಬಹಳ ಮಹತ್ವಪೂರ್ಣ ಇರೋದ್ರಿಂದ ಇನ್ನೊಂದು ಸಲ ಹೇಳ್ತೀನಿ, ಕೇಳ್ರಿ. ಯಾಕೆಂದರೆ ಇದು ಬಹಳ ಮಹತ್ವಪೂರ್ಣ. ಇದನ್ನು ನೀವು ತಿಳಿದ್ರೆ ಬಹಳ ಒಳ್ಳೆಯದು, ನಿಮಗೆ ವ್ಯವಹಾರ ತಕ್ಷಣ ತಿಳುವಳಿಕೆಯಲ್ಲಿ ಬಂದುಬಿಡ್ತದೆ. ಇನ್ನೊಂದು ಸಲ ಕೇಳ್ರಿ. ಪ್ರಶ್ನೆ 329. ಮಣ್ಣಿನಿಂದ ಉತ್ಪತ್ತಿಯಾದ ಕೊಡವನ್ನು ತುಪ್ಪದ ಕೊಡ ಎಂದು ಹೇಗೆ ಹೇಳುತ್ತಾರೆ? ಉತ್ತರ: ಕೊಡವು ಅಥವಾ ಗಡಿಗೆಯು ಮಣ್ಣಿನಿಂದಲೇ ತಯಾರಾಗಿದೆ, ಸರಿಯಿದೆ. ಆದರೆ ಅದರ ಒಳಗಡೆ ತುಪ್ಪವನ್ನು ತುಂಬಿಸಿ ಇಡಲಾಗಿದೆ. ವ್ಯವಹಾರದಲ್ಲಿ ತುಪ್ಪದ ಕೊಡವನ್ನು ತೆಗೆದುಕೊಂಡು ಬಾ, ಅಥವಾ ಅಲ್ಲಿ ನೋಡು ತುಪ್ಪದ ಗಡಿಗೆ ಇದೆ, ಅದರಿಂದ ನಿನಗೆ ಬೇಕಾದಷ್ಟು ತುಪ್ಪ ತೆಗೆದುಕೊಂಡು ಹೋಗು, ಈ ರೀತಿ ಹೇಳಲಾಗುತ್ತದೆ. ಅದೇ ರೀತಿ ಶರೀರದಲ್ಲಿ ಕೂಡಿಕೊಂಡ ಆತ್ಮನನ್ನು ತಿಳಿಯದ ಜನರು ಶರೀರದ ಅವಸ್ಥೆಗಳನ್ನೇ ಆತ್ಮ ಎಂದು ತಿಳಿಯುತ್ತಾರೆ. ಬಹಳ ಸರಳವಾಗಿದೆಯಲ್ಲ. ಇದನ್ನು ಎಷ್ಟಾದರೂ ಒಂದು 10, 15, 20 ಸತ್ತಿನಾರು ಕೇಳಿ ಅರ್ಥ ಮಾಡಿಕೊಳ್ಳಿರಿ. ಇದರಲ್ಲಿ ನಿಮಗೆ ವ್ಯವಹಾರ ನಯ ಸ್ವಚ್ಛವಾಗಿ ಅರ್ಥಕ್ಕೆ ಬರುತ್ತದೆ. ಇನ್ನು ಮುಂದೆ ಪ್ರಶ್ನೆ 330. ಇಲ್ಲಿ ತುಪ್ಪದ ಕೊಡದ ಉದಾಹರಣೆಯಿಂದ ಗುರುಗಳು ಏನನ್ನು ತಿಳಿಸುತ್ತಾರೆ? ಉತ್ತರ: ಕೊಡ ಅಥವಾ ಗಡಿಗೆ ಮಣ್ಣಿನದ್ದು ಇದೆ ಮತ್ತು ತುಪ್ಪ ಅದರೊಳಗಡೆ ತುಂಬಿಸಲಾಗಿದೆ. ಇಲ್ಲಿ ಕೊಡ ಅಥವಾ ಗಡಿಗೆಯನ್ನು ಶರೀರ ಎಂದು ಮತ್ತು ತುಪ್ಪವನ್ನು ಆತ್ಮ ಎಂದು ತಿಳಿಯಬಹುದು. ಆದರೆ ಇದು ಉದಾಹರಣೆ ಅಷ್ಟೇ. ಪ್ರಶ್ನೆ 331. ಮಣ್ಣಿನ ಗಡಿಗೆ ಮತ್ತು ತುಪ್ಪ ಈ ಎರಡು ದ್ರವ್ಯಗಳು ಪುದ್ಗಲ ಇವೆ. ಇದರಲ್ಲಿ ಜೀವದ ಉದಾಹರಣೆ ಕೊಡಲು ಹೇಗೆ ಸಾಧ್ಯ? ಉತ್ತರ: ಉದಾಹರಣೆಯು ಯಾವಾಗಲೂ ಏಕದೇಶ ಇರುತ್ತದೆ. ಚಿರಪರಿಚಿತ ಇರುವ ಪುದ್ಗಲ ದ್ರವ್ಯಗಳಲ್ಲೇ ಉದಾಹರಣೆ ಕೊಡಲಾಗುತ್ತದೆ ಮತ್ತು ತಿಳಿಸುವ ಪ್ರಯತ್ನ ಮಾಡಲಾಗುತ್ತದೆ. ಮತ್ತು ಈ ಉದಾಹರಣೆ ಸರಿಯಾಗಿಯೇ ಇದೆ. ಕಾರಣ ಶರೀರದಲ್ಲೇ ಜೀವದ ಏಕಕ್ಷೇತ್ರ ಆವಾಗಹ ವ್ಯವಹಾರ ಸಂಬಂಧ ಇದೆ. ಸಂಸಾರಿ ಜೀವಗಳ ವಾಸಸ್ಥಾನ ಪುದ್ಗಲ ಶರೀರ ಇದೆ. ಆದ್ದರಿಂದ ಪುದ್ಗಲ ದ್ರವ್ಯದಲ್ಲಿ ಉದಾಹರಣೆ ಕೊಡುವುದು ಯೋಗ್ಯನೂ ಇದೆ. ಪ್ರಶ್ನೆ 332. ಜ್ಞಾನ ಸ್ವರೂಪಿಯಾದ ಆತ್ಮನನ್ನು ವರ್ಣ ಆದಿ ಪುದ್ಗಲ ಸ್ವರೂಪವಾಗಿ ತಿಳಿದವನಿಗೆ ಗುರುಗಳು ಸರಳವಾಗಿ ಹೇಗೆ ತಿಳಿಸುತ್ತಾರೆ? ಇದು ನಿಮಗೆ ಗೊತ್ತಾಯಿತು, ಪ್ರಶ್ನೆ ಗೊತ್ತಾಯಿತು. ಮೊದಲು ಪ್ರಶ್ನೆ ಇನ್ನೊಂದು ಸಲ ಕೇಳಿರ್ಬೇಕಾರೆ. ಈಗ ಜ್ಞಾನ ಸ್ವರೂಪಿ ಆತ್ಮನನ್ನು ತಪ್ಪಾಗಿ ತಿಳಿದಿದ್ದಾರೆ ಯಾರು? ಸಾಕಷ್ಟು ಜನ. ಅದಕ್ಕೆ ಪ್ರಶ್ನೆ ಇನ್ನೊಂದು ಸಲ ಕೇಳ್ರಿ. ಜ್ಞಾನ ಸ್ವರೂಪಿ ಆತ್ಮನನ್ನು ವರ್ಣ ಆದಿ ಪುದ್ಗಲ ಸ್ವರೂಪವಾಗಿ ತಿಳಿದವನಿಗೆ ಗುರುಗಳು ಸರಳವಾಗಿ ಏನನ್ನು ತಿಳಿಸುತ್ತಾರೆ ಅಥವಾ ಹೇಗೆ ತಿಳಿಸುತ್ತಾರೆ? ಇದು ಈಗ ಪ್ರಶ್ನೆ. ನೋಡಿ ಉತ್ತರ: ಯಾರು ಮೊದಲು ಗಡಿಗೆಯನ್ನು ಮಣ್ಣಿನದು ಇದೆ ಎಂದು ತಿಳಿದಿಲ್ಲ. ತುಪ್ಪದಿಂದ ತುಂಬಿದ ಕೊಡಕ್ಕೆ ಜನರು ತುಪ್ಪದ ಕೊಡ ಎನ್ನುತ್ತಾರೆ ಅಥವಾ ತುಪ್ಪದ ಗಡಿಗೆ ಎನ್ನುತ್ತಾರೆ. ಹೀಗೆ ಕೇಳಿದ್ದನ್ನು ಮತ್ತು ತಿಳಿದಿದ್ದನ್ನು ಗಡಿಗೆ ಎಂದು, ಅಂದರೆ ಅಲ್ಲಿ ಗಡಿಗೆಯನ್ನು ತುಪ್ಪದ್ದೆಂದೇ ಹೇಳಲ್ಪಡುತ್ತದೆ, ಅಲ್ಲವೇ? ಅವನಿಗೆ ತಿಳಿಯುವ ಸಲುವಾಗಿ ಮಣ್ಣಿನ ಗಡಿಗೆಯನ್ನು ತಿಳಿಯುವವನು ಮಣ್ಣಿನ ಗಡಿಗೆ ಎಂದು ಹೇಳಿ ತಿಳಿಸುತ್ತಾನೆ. ಅದು ತುಪ್ಪ ಅಲ್ಲ, ಅದು ಮಣ್ಣಿನ ಗಡಿಗೆ ಇದೆ, ಈ ರೀತಿ ಹೇಳಿ ತಿಳಿಸ್ತಾನೆ ಅಲ್ವಾ? ಅದೇ ಪ್ರಕಾರ ಜ್ಞಾನ ಸ್ವರೂಪ ಆತ್ಮನನ್ನು ಯಾರೂ ತಿಳಿಯುವುದಿಲ್ಲ ಮತ್ತು ವರ್ಣ ಆದಿಗಳ ಸಂಬಂಧ ರೂಪನೇ ಜೀವವೆಂದೂ ತಿಳಿದಿರುತ್ತಾರೆ. ಅವರಿಗೆ ತಿಳಿಸುವ ಸಲುವಾಗಿ ಸೂತ್ರದಲ್ಲಿ ಹೀಗೆ ಹೇಳಲ್ಪಟ್ಟಿದೆ: ವರ್ಣಾದಿಮಾನವಿರುವುದು ಪುದ್ಗಲವಿದೆ, ಜೀವನು ಜ್ಞಾನಘನನೇ ಇದ್ದಾನೆ ಎಂದು ತಿಳಿಯಬೇಕು. ಅಂದರೆ ಇಲ್ಲಿ ಅಜ್ಞಾನಿ ಜೀವಗಳಿಗೆ ತಿಳಿಸುವ ಸಲುವಾಗಿ ಈ ರೀತಿ ಇದೆ, ಮತ್ತೆ ಬೇರೆ ಏನೂ ಇಲ್ಲ. ಯಾಕೆಂದರೆ
ಅಜ್ಞಾನಿ ಜನ ತುಪ್ಪದ ಕೊಡ ಅಂತಲೇ ಹೇಳ್ತಾ ಇರ್ತಾರೆ, ತುಪ್ಪದ ಗಡಿಗೆ ಅಂತೇಳಿ. ಅವನಿಗೆ ಜ್ಞಾನಿ ಜನರು ತಿಳಿಸುತ್ತಾರೆ ಏನು ಅಂಥೇಳಿ. ಅದು ತುಪ್ಪ ಅದರ ಒಳಗಡೆ ತುಂಬಿಸಿದ್ದು ಸತ್ಯ ಇದೆ, ಆದರೆ ಆ ಗಡಿಗೆ ತುಪ್ಪದ್ದು ಅಲ್ಲ, ಅದು ಮಣ್ಣಿನ ಗಡಿಗೆ ಇದೆ, ಮಣ್ಣಿನ ಕೊಡ ಇದೆ, ಈ ರೀತಿ ಹೇಳ್ತಾರಲ್ವ, ಆ ರೀತಿ. ಇದು ಭೇದ ವಿಜ್ಞಾನದಿಂದ ಇದೆಲ್ಲ ಪ್ರಾಪ್ತ ಆಗ್ತದೆ, ಇಲ್ಲಾಂದರೆ ಇದು ಏನು ಗೊತ್ತಾಗೋದಿಲ್ಲ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ ಹಂಗಾರೆ. ಪ್ರಶ್ನೆ 333. ವರ್ಣ ಆದಿ ಭಾವಗಳು ಜೀವನಿಗೆ ಇಲ್ಲವೆಂದು ಸಿದ್ಧವಾಯಿತು. ಹಾಗಾದರೆ ರಾಗ ಆದಿ ಭಾವಗಳು ಇವೆಯೇ ಅಂದರೆ ಪ್ರಶ್ನೆ ಇನ್ನೊಂದು ಸಲ ಕೇಳ್ರಿ. ವರ್ಣ ಆದಿ ಅಂದರೆ ವರ್ಣ ಶರೀರ ಆಗ ಎಲ್ಲ ಬೇಗಿರು, ವರ್ಣ ಶರೀರ ಎಲ್ಲ ಬಂತು ಮುಂದೆಲ್ಲ. ವರ್ಣ ಆದಿ ಭಾವಗಳು ಜೀವನಿಗೆ ಇಲ್ಲವೆಂದು ಸಿದ್ಧವಾಯಿತು. ಹಾಗಾದರೆ ರಾಗದ್ವೇಷ ಆದಿ ಭಾವಗಳು ಇವೆಯೇ, ಈ ರೀತಿ ಪ್ರಶ್ನೆ. ಇದಕ್ಕೋಸ್ಕರ ಆಚಾರ್ಯ ಶ್ರೀಯವರು ಜೀವಾಧಿಕಾರದ ಗಾಥಾ ಸಂಖ್ಯೆ 68 ಹೇಳಲಿದ್ದಾರೆ, ಕೇಳಿರಿ. ಮೋಹಾಣ ಕಮ್ಮ ಸುದಯ ದೂವಣ್ಣಿಯ ಜೇ ಇಮೆ ಗುಣಟಾಣ ತೇ ಕಾಹವಂತಿ ಜೀವ ಜೇ ನಿಚ್ಚಮಚೇಧಣ ಉತ್ತಮ. ಈಗ ಈ ಗಾಥೆಯ ಅರ್ಥವನ್ನು ಹೇಳುತ್ತಾರೆ, ಕೇಳ್ರಿ. ಯಾವ ಗುಣಸ್ಥಾನಗಳು ಇವೆ ಮೋಹನೀಯ ಕರ್ಮದ ಉದಯದಿಂದ ಆಗುತ್ತವೆ. ಹೀಗೆ ಸರ್ವಜ್ಞ ಪ್ರಣೀತ ಆಗಮದಲ್ಲಿ ವರ್ಣನೆ ಮಾಡಲಾಗಿದೆ. ಅವು ಎಲ್ಲವೂ ಜೀವ ಹೇಗೆ ಆಗುತ್ತವೆ? ಕಾರಣ ಯಾವುವು ಸದೈವ ಅಚೇತನವೇ ಎಂದು ಹೇಳಲ್ಪಟ್ಟಿದೆ. ಇದು ಆಯಿತು. ಈಗ ಗಾಥೆಯ ಅರ್ಥವನ್ನು ಹೇಳಿದರು ಅಲ್ಲವೇ? ಇನ್ನು ಮುಂದೆ ಪ್ರಶ್ನೆ 334. ಗುಣಸ್ಥಾನ ಆದಿಗಳು ಯಾವ ಕರ್ಮದಿಂದ ಆಗುತ್ತವೆ ಮತ್ತು ಅದು ಯಾವ ದ್ರವ್ಯದಿಂದ ಆಗುತ್ತದೆ? ಇದು ಅರ್ಥ ಆಯ್ತಲ್ಲಪ್ಪ, ಪ್ರಶ್ನೆ ಅರ್ಥ ಆಯ್ತಲ್ಲ ನಿಮಗೆ? ಪ್ರಶ್ನೆ ಅರ್ಥ ಆಯ್ತಲ್ಲ? ಉತ್ತರ: ಇವು ಮಿಥ್ಯಾದೃಷ್ಟಿ ಮೊದಲಾದ ಗುಣಸ್ಥಾನಗಳು. ಅಂದರೆ ಮಿಥ್ಯಾತ್ವ, ಸಾಸಾಧನ, ಇದೆಲ್ಲ ಎಲ್ಲ ಮುಂದಿಂದೆಲ್ಲನೂ. ಇನ್ನೊಂದು ಸಲ ಕೇಳ್ರಿ. ಇವು ಮಿಥ್ಯಾದೃಷ್ಟಿ ಮೊದಲಾದ ಗುಣಸ್ಥಾನಗಳು ಪೌದ್ಗಲಿಕವಾದ ಮೋಹನೀಯ ಕರ್ಮ ಪ್ರಕೃತಿಯ ಉದಯದಿಂದ ಆಗುತ್ತಾ ಇರುವುದರಿಂದ, ಯಾವಾಗಲೂ ಅಚೇತನವಾಗಿರುವುದರಿಂದ ಕಾರಣವಿದ್ದಂತೆಯೇ ಕಾರ್ಯವಾಗುತ್ತದೆ ಎಂದು ತಿಳಿದುಕೊಂಡು, ಅಂದರೆ ನಿರ್ಣಯ ಮಾಡಿ, ಯಾವ ರೀತಿ ಜವೆಗೋದಿಯಿಂದ ಆಗುವಂಥ ಯಾವ ಜವೆಗೋದಿಯು ಅವು ಜವೆಗೋದಿಯೇ ಇರುತ್ತದೆ, ಇದೇ ನ್ಯಾಯದಿಂದ ಅವು ಪುದ್ಗಲವೇ ಇವೆ, ಜೀವವಲ್ಲ. ಮತ್ತು ಗುಣಸ್ಥಾನಗಳಲ್ಲಿ ಅಚೇತನತ್ವವಂತೂ ಯಾವಾಗಲೂ ಆಗಮದಿಂದ ಸಿದ್ಧವಾಗುತ್ತದೆ. ಅಂದರೆ ಗುಣಸ್ಥಾನದಲ್ಲಿ ಅಚೇತನತ್ವ ಇದೆ, ಅಂದರೆ ಚೇತನ ಇಲ್ಲ, ಇದು ಆಗಮದಿಂದ ಸಿದ್ಧ ಆಗುತ್ತದೆ. ಅದರಂತೆ ಚೈತನ್ಯ ಸ್ವಭಾವದಿಂದ ವ್ಯಾಪ್ತನಾದ ಯಾವ ಆತ್ಮನಿದ್ದಾನೆ ಅವನಿಂದ ಭಿನ್ನವಾದ ರೀತಿಯಿಂದ ಭೇದಜ್ಞಾನಿಗಳ ಮುಖಾಂತರ ಆ ಗುಣಸ್ಥಾನಗಳು ಸ್ವತಃ ಉಪಲಬ್ಧವಿರುವುದರಿಂದಲೂ ಯಾವಾಗಲೂ ಅವುಗಳು ಅಚೇತನತ್ವವೇ ಅವುಗಳದ್ದು ಸಿದ್ಧವಾಗುತ್ತದೆ. ಅವು ಚೇತನ ಆಗಲು ಸಾಧ್ಯ ಇಲ್ಲ. ಹೇಗೆ ಅಂಥೇಳಿ ಆಚಾರ್ಯರು ಟೀಕೆಯಲ್ಲಿ ಬಹಳ ಸುಂದರವಾದ ವಿಷಯವನ್ನು ಹೇಳಿದ್ದಾರೆ. ಪ್ರಶ್ನೆ 335. ಇಲ್ಲಿ ಕೇವಲ ಮೋಹಕರ್ಮ ಮಾತ್ರ ಸ್ವೀಕರಿಸಬೇಕೇ ಅಥವಾ ಇನ್ನೂ ಏನಾದರೂ ಇದೆಯೇ? ಉತ್ತರ: ಇಲ್ಲಿ ಹಾಗೆ ಅಲ್ಲ. ಇಲ್ಲಿ ಕೇವಲ ಮೋಹ ಅಂದ ತಕ್ಷಣ ಮೋಹ ಮಾತ್ರ ಸ್ವೀಕಾರ ಮಾಡೋದಲ್ಲ, ಹಾಗೆ ಇಲ್ಲ. ಇಲ್ಲಿ ಕೇಳ್ರಿ. ರಾಗ, ದ್ವೇಷ, ಮೋಹ, ಪ್ರತ್ಯಯ, ಕರ್ಮ, ನೋಕರ್ಮ, ವರ್ಗ, ವರ್ಗಣ, ಸ್ಪರ್ಧಕ, ಆಧ್ಯಾತ್ಮಸ್ಥಾನ, ಅನುಭಾಗಸ್ಥಾನ, ಯೋಗಸ್ಥಾನ, ಬಂಧಸ್ಥಾನ, ಉದಯಸ್ಥಾನ, ಮಾರ್ಗಣಸ್ಥಾನ, ಸ್ಥಿತಿಬಂಧಸ್ಥಾನ, ಸಂಕ್ಲೇಶಸ್ಥಾನ, ವಿಶುದ್ಧಿಸ್ಥಾನ ಮತ್ತು ಸಂಯಮ ಲಬ್ಧಿಸ್ಥಾನಗಳು ಪುದ್ಗಲ ಕರ್ಮದಿಂದ ಆಗುತ್ತಾ ಇರುವುದರಿಂದ, ಯಾವಾಗಲೂ ಅಚೇತನವೇ ಆಗಿರುವುದರಿಂದ ಪುದ್ಗಲವೇ ಆಗಿವೆ. ಜೀವ ಅಲ್ಲ ಎಂದು ಸ್ವತಃ ಸಿದ್ಧವಾಯಿತು. ಆದ್ದರಿಂದ ರಾಗಾಧಿಕ ಭಾವಗಳು ಜೀವ ಅಲ್ಲ ಎಂಬುದು ಸಿದ್ಧ ಆಯಿತು. ಇನ್ನು ಮುಂದೆ ಪ್ರಶ್ನೆ
ಪ್ರಶ್ನೆ 336. ಶುದ್ಧ ಶುದ್ಧ ದ್ರವ್ಯಾರ್ಥಿಕ ನಯದ ದೃಷ್ಟಿಯಲ್ಲಿ ಜೀವದ ಸ್ವರೂಪ ಏನು ಇದೆ? ಇದು ಪ್ರಶ್ನೆ ಅರ್ಥ ಆಯ್ತಲ್ಲ? ಹಾಂ, ಈಗ ಉತ್ತರವನ್ನು ಕೇಳ್ರಿ. ಈ ಪ್ರಕಾರವಾಗಿ ಪುದ್ಗಲ ಕರ್ಮದ ಉದಯದ ನಿಮಿತ್ತದಿಂದ ಆಗುವಂತಹ ಚೈತನ್ಯದ ವಿಕಾರಗಳು ಜೀವವಲ್ಲ, ಪುದ್ಗಲಗಳೇ ಆಗಿವೆ ಎಂಬುದು ಸಿದ್ಧವಾಯಿತು. ಶುದ್ಧ ದ್ರವ್ಯಾರ್ಥಿಕ ನಯದ ದೃಷ್ಟಿಯಲ್ಲಿ ಚೈತನ್ಯವು ಅಭೇದವಾಗಿದೆ ಮತ್ತು ಅದರ ಪರಿಣಾಮಗಳು ಸ್ವಾಭಾವಿಕವಾಗಿ ಶುದ್ಧ ಜ್ಞಾನ ದರ್ಶನಗಳು ಆಗಿವೆ. ಪರನಿಮಿತ್ತದಿಂದ ಆಗುವಂತಹ ಚೈತನ್ಯದ ವಿಕಾರಗಳು ಒಂದು ವೇಳೆ ಚೈತನ್ಯದಂತೆ ಕಂಡುಬಂದರೂ ಕೂಡ ಚೈತನ್ಯದ ಎಲ್ಲ ಅವಸ್ಥೆಗಳಲ್ಲಿ ಅವು ವ್ಯಾಪ್ತವಾಗದೇ ಇರುವುದರಿಂದ ಚೈತನ್ಯ ಶೂನ್ಯ ಆಗಿವೆ, ಜಡವಾಗಿವೆ ಮತ್ತು ಆಗಮದಲ್ಲೂ ಕೂಡ ಅವಕ್ಕೆ ಅಚೇತನವೆಂದು ಹೇಳಿದ್ದಾರೆ. ವೇದಜ್ಞಾನಿಗಳು ಕೂಡ ಅವನ್ನು ಚೈತನ್ಯದಿಂದ ಭಿನ್ನ ರೂಪವಾಗಿ ಅನುಭವ ಮಾಡುತ್ತಿರುವುದರಿಂದಲೂ ಅವು ಅಚೇತನವಾಗಿವೆ, ಅವು ಚೇತನ ಅಲ್ಲ. ಇದು ಗೊತ್ತಾಯ್ತಪ್ಪ ಇದು? ಇನ್ನು ಮುಂದೆ ಹಾಗಾದರೆ ಪ್ರಶ್ನೆ 337. ವರ್ಣ ಅಂದರೆ ಬಣ್ಣ ಮತ್ತು ರಾಗ ದ್ವೇಷ ಆದಿಗಳು ಜೀವ ಅಲ್ಲ ಎಂದರೆ ಮತ್ತೆ ಜೀವ ವಸ್ತು ಹೇಗೆ ಇದೆ? ಉತ್ತರ: ಯಾವುದು ಅನಾದಿಯಿಂದ ಅನಂತವಿದೆ, ಅಚಲವಿದೆ, ಸ್ವಾಸಂವೇದ್ಯವಿದೆ ಮತ್ತು ಪ್ರಕಟವಿದೆ ಅಂತಹ ಯಾವ ಈ ಚೈತನ್ಯವು ಅತಿಶಯ ರೂಪದಿಂದ ಮಿನುಗುತ್ತಾ ಪ್ರಕಾಶಿಸುತ್ತದೆ, ಅದು ತಾನೇ ಜೀವ ಇದೆ. ಅದು ತಾನೇ ಜೀವ ಇದೆ ಅಂದರೆ ಇದು ಗೊತ್ತಾಯ್ತು ನಿಮಗಿದ ಈ ವಿಷಯ ಗೊತ್ತಾಯಿತು. ಅಂದರೆ ಜೀವದ ಸ್ವರೂಪವನ್ನು ಎಷ್ಟು ಸುಂದರವಾಗಿ ಇಲ್ಲಿ ಹೇಳಿದರು ಅಂತಂದರೆ, ಯಾವುದು ಅನಾದಿ ಇದೆ ಅಂದರೆ ಅದು ಯಾವತ್ತೂ ಉತ್ಪತ್ತಿ ಆಗಿಲ್ಲ, ಅನಂತವಿದೆ ಅದರದ್ದು ಯಾವತ್ತೂ ಅಂತ್ಯ ಆಗುವುದಿಲ್ಲ ಅಂದರೆ ಅದು ಶಾಶ್ವತವಿದೆ, ಅಚಲವಿದೆ ಅದು ಚಲಾಯಮಾನವಿಲ್ಲ, ಸ್ವಸಂವೇದ್ಯವಿದೆ ಅದು ಸ್ವಸಂವೇದ್ಯ, ಅದಕ್ಕೆ ಬೇರೆ ಯಾವುದದ್ದು ಅವಶ್ಯಕತೆ ಇರೋದಿಲ್ಲ, ಸ್ವವೇ ಸಂವೇದನಾ ಲಕ್ಷಣದಿಂದ ಇದೆ ಅದು, ಮತ್ತು ಪ್ರಕಟ ಇದೆ. ಅಂತಹ ಯಾವ ಈ ಚೈತನ್ಯವು ಅತಿಶಯ ರೂಪದಿಂದ ಮಿನುಗುತ್ತಾ ಪ್ರಕಾಶಿಸುತ್ತದೆ ಅದು ತಾನೇ ಜೀವ ಇದೆ, ಬೇರೆ ಯಾವುದು ಇರುವುದಿಲ್ಲ. ಜೀವವಸ್ತು ಇಷ್ಟು ಸರ್ವಶ್ರೇಷ್ಠ ವಸ್ತು ಜೀವ ಇದೆ. ಸ್ವಲ್ಪ ಈಗ ಮಹತ್ವಪೂರ್ಣ ಪ್ರಶ್ನೆಗಳು, ನೀವು ಅದನ್ನು ಬರ್ಕೊಂಡು ಕಲಿಬೇಕಿಲ್ದಿರಿ ನಿಮ್ಗೆ ಗೊತ್ತಾಗೋದಿಲ್ಲ. ಪ್ರಶ್ನೆ 338. ಅಜೀವ ದ್ರವ್ಯಗಳು ಎಷ್ಟು ಪ್ರಕಾರದವು ಇವೆ? ಸ್ವಲ್ಪ ಪ್ರಶ್ನೆಯನ್ನು ಭಾಳ ಗಮನ ಇಟ್ಟು ಕೇಳ್ರಿ, ಯಾಕೆಂದರೆ ಇದು ಭಾಳ ಮಹತ್ವಪೂರ್ಣ. ನಿಮಗೆ ಇಲ್ಲಾಂದ್ರೆ ಎಲ್ಲರೂ ಮತ್ತೆ ಗೊಂದಲ ಮಾಡ್ಕೋಬೋದು ನೀವು. ಆದ್ದರಿಂದ ಪ್ರಶ್ನೆ ಇನ್ನೊಂದು ಕೇಳ್ರಿ. ಪ್ರಶ್ನೆ 338. ಅಜೀವ ದ್ರವ್ಯಗಳು ಎಷ್ಟು ಪ್ರಕಾರದವು ಇವೆ? ಉತ್ತರ: ಅವು 2 ಪ್ರಕಾರದವು ಇದೆ. ಒಂದು ಮೂರ್ತಿಕ, ಇನ್ನೊಂದು ಅಮೂರ್ತಿಕ. ಸ್ವಲ್ಪ ಬೇಗ ಬರ್ಕೊಳ್ರಿ ಅದನ್ನ, ಇಲ್ಲಾಂದ್ರೆ ನಿಮ್ಗೆ ಅದು ಮತ್ತೆ ಎಲ್ಲರೂ ಹೋಗಿ ಗೊಂದಲ ಆಗಲೇಬೇಕು ಆಗುತ್ತೆ ನಿಮಗೆ. ಹಾಗಾಗಬಾರ್ದು. ಅಜೀವ ದ್ರವ್ಯಗಳು 2 ಪ್ರಕಾರದವು ಇದ್ದಾವೆ. ಒಂದು ಮೂರ್ತಿಕ, ಇನ್ನೊಂದು ಅಮೂರ್ತಿಕ. ಅರ್ಥ ಆಯ್ತಿಲ್ಲ? ಇನ್ನು ಮುಂದೆ ಪ್ರಶ್ನೆ 339. ಮೂರ್ತಿಕ ಅಜೀವ ಅಥವಾ ಅಚೇತನ ದ್ರವ್ಯ ಎಂದರೆ ಏನು? ಪ್ರಶ್ನೆ ಇನ್ನೊಂದ್ಸಲ ಕೇಳ್ರಿ. ಮೂರ್ತಿಕ ಅಜೀವ ಅಥವಾ ಅಚೇತನ ದ್ರವ್ಯ ಅಂದರೆ ಏನು? ಉತ್ತರ: ಸ್ಪರ್ಶ, ರಸ, ಗಂಧ, ವರ್ಣ ಗುಣಗಳು ಇರುವ ಪುದ್ಗಲ ದ್ರವ್ಯ ಮೂರ್ತಿಕ ಇದೆ. ಅಂದರೆ ಸ್ಪರ್ಶ ಮಾಡಲು, ರುಚಿ ತಿಳಿಯಲು, ವಾಸನೆ ತಿಳಿಯಲು ಮತ್ತು ಬಣ್ಣವಿರುವುದು ಇವೆಲ್ಲ ಇದಾವಲ್ಲ, ಇವೆಲ್ಲ ಯಾವುದರಲ್ಲಿದೆ? ಅದು ಮೂರ್ತಿಕ ದ್ರವ್ಯ ಇದೆ. ಅದು ಅಜೀವ ಅಥವಾ ಅಚೇತನ ದ್ರವ್ಯ ಇದೆ. ಇಲ್ಲಿ ಏನಾಗ್ತದೆ ಅಂತಂದರೆ ನಿಮಗೆ ಇದು ಈಗ ನಾನು ಇದನ್ನು ವಿಸ್ತಾರವಾಗಿ ಇಲ್ಲಿ ಹೇಳೋದಕ್ಕೆ ಆಗೋದಿಲ್ಲ. ಈ ಭಾಗದಲ್ಲಿ ಆಗೋದು ನನಗೇನು ಕಾಣಲ್ಲ. ಇದನ್ನ ನೀವೊಂದು ಕೆಲಸ ಮಾಡಬೇಕಾಗುತ್ತದೆ. ಈಗ ಮುಂದಿನ ಭಾಗದಲ್ಲಿ ಇದನ್ನ ಸ್ವಚ್ಛವಾಗಿ ನೀವು ತಿಳಿಲೇಬೇಕು, ಇಲ್ಲಾಂದರೆ ನಿಮಗೆ ಮುಂದೆ ಹೋಗಿ ದ್ರವ್ಯಗಳ ಬಗ್ಗೆ ಭಾಳ ಗೊಂದಲ ಆಗ್ತದೆ. ಅದಕ್ಕೋಸ್ಕರ ಈಗ ನಾನು ಇದನ್ನು ತಿಳಿಸ್ಬೋದಿತ್ತು, ಆದರೆ ಈ ಭಾಗದಲ್ಲಿ ಆಗುವಾಗ ನನಗೆ ಯಾಕೋ ಕಾಣ್ತಾ ಇಲ್ಲ. ಇನ್ನು ನಾಳೆಯ ಭಾಗದಲ್ಲಿ ನೀವು ಬಂದು ಅದನ್ನು ಬರೆದು ಕಲಿಬೇಕು. ಅದು ನಿಮ್ಗೆ ಯಾವಾಗಲೂ ಕಂಠಪಾಠ ಇರಲೇಬೇಕು. ಇಲ್ಲಾಂದರೆ ಅವು 2 ಪ್ರಕಾರದವು ಅಜೀವ ಇರೋದ್ರಿಂದ ನಿಮಗೆ ಮತ್ತೆ ಗೊಂದಲ ಆಗಬಾರ್ದು. ಆದ್ದರಿಂದ ಆಯ್ತು, ಈಗ ಹೋಗಿ ಬಂದು ನಾಳೆ ಬರ್ರಿ.